ವೆಲ್ಕಮ್ ಟು HFM ಸಿಲ್ವರ್ ಎಪಿಸೋಡ್. ಶುಭ ಮುಂಜಾನೆ, ಶುಭ ಸಂಡೇ, ಎಲ್ಲರಿಗೂ ನಮಸ್ಕಾರ. HFM ಸ್ಟುಡಿಯೋದಿಂದ ನಾನು ವಿಶಿಷ್ಟ ನಾಯಕ ಬಾಳೇಶ್ವರರಾವ್ ವಿನಾಯಕ. ನೀವು ಕೇಳ್ತಾ ಇದ್ದೀವಿ HFM ಕಂಪನಾಂಕ 9800765241 ಕೇಳಿ ಕೇಳಿಸ್ತಾರೆ. ಮಸ್ತ್ ಮಜಾ ಮಾಡಿ 25ನೇ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. HFM 25ನೇ ಎಪಿಸೋಡು ಇವತ್ತು ರಿಲೀಸ್ ಆತು. HFM 25ನೇ ಎಪಿಸೋಡು ಇವತ್ತು ರಿಲೀಸ್ ಆತು. ಎಮ್ಮಲ್ಲು ಓರ್ ಮಲ್ಲು ಎಲ್ಲರ ಮಲ್ಲು HFM. ಮೊಬೈಲಲ್ಲೂ ಅದೇಯ, ಮನಸ್ನಲ್ಲೂ ಅದೇಯ. ಮೊಬೈಲಲ್ಲೂ ಅದೇಯ, ಮನಸ್ನಲ್ಲೂ ಅದೇಯ. HFM 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 ಕೇಳ್ದೋರಾಗ್ತ ಕೇಳಿಸ್ದೋರಾಗ್ತ ಮಸ್ತ್ ಮಜಾ ಮಾಡ್ದೋರಾಗ್ತ ಮಸ್ತ್ ಮಜಾ ಮಾಡ್ದೋರಾಗ್ತ. ಆಯ್ತ್ವಾರ ಬೆಳಗ್ಗೆ 10 ಗಂಟೆ ಆದ್ರೆ ಸಾಕು, ಎಲ್ಲ ಹೇಳ್ತಾ HFM ಹಾಕು. ಆಯ್ತ್ವಾರ ಬೆಳಗ್ಗೆ 10 ಗಂಟೆ ಆದ್ರೆ ಸಾಕು, ಎಲ್ಲ ಹೇಳ್ತಾ HFM ಹಾಕು. HFM ಕೇಳ್ದೆ ಸಂಡೆ ಕಳಿತಿಲ್ಲೇ, ಬೇರೆ ಎಂತ ಕೇಳಿದ್ರು ಸಮಾಧಾನ ಆಗ್ತಿಲ್ಲೇ. HFM ಕೇಳ್ದೋರ್ ಸಮಾಧಾನ ಆಗ್ತಿಲ್ಲೇ. HFM ಕೇಳಿದ್ರೆ ನೆಗಿಯ ತಡಿಯಲಾಗ್ತಿಲ್ಲೇ, ನೆಗಿಯಂತೂ HFM ಬಿಟ್ಟು ಹೋಗ್ತಿಲ್ಲೇ. HFM ಬಿಟ್ಟು ನಿಂಗವು, ನಿಂಗ ಬಿಟ್ಟು HFM ಎಲ್ಲಿಗೂ ಹೋಗ್ತಿಲ್ಲೇ, ಎಲ್ಲಿಗೂ ಹೋಗ್ತಿಲ್ಲೇ. ಥ್ಯಾಂಕ್ ಯು ಸೋ ಮಚ್. ಹಾಡು ಹೇಳಿದ್ದು ಆಶಾ ವಿನಾಯಕ, ಕೀಬೋರ್ಡ್ ಸಹಕಾರದಲ್ಲಿ ರೋಹಿತ್ ಭಾರದ್ವಾಜ್, ತಬಲಾದಲ್ಲಿ ಸಂತೋಷ್ ಹೆಗಡೆ, ಟೋಟಲ್ ಆಗಿ ಸಾಹಿತ್ಯ ನಿರ್ದೇಶನ ಕಲ್ಪನೆ ಎಲ್ಲ ವಿಶಿಷ್ಟ ನಾಯಕ ಬಾಳೇಶ್ವರರಾವ್ ವಿನಾಯಕ. ಕೇಳಿ ಕೇಳಿಸ್ತಾರೆ, ಮಸ್ತ್ ಮಜಾ ಮಾಡಿ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸ್ಟೈಲು, ಶೈಲಿ, ಪದ್ಧತಿ ಎಲ್ಲ ಇರ್ತಾಡ. ಅಲ್ಲ ಇಪ್ಪದೋದು ಮಾತಾಡಕರಾಗಿಕ್ಕು, ಓಡಾಡಕರಾಗಿಕ್ಕು, ನಿಂತ್ಕೊಂಬದಾಗಿಕ್ಕು, ಮನ್ಕೆಂಬದಾಗಿಕ್ಕು, ಹಿಂಗೆ ಪ್ರತಿಯೊಂದ್ರಲ್ಲೂ ಬೇರೆ ಬೇರೆ ಶೈಲಿ ಇತ್ತು. ಕೆಲ ಜನ ಮನ್ಕೆಂಬದ ನೋಡಿ ಒಳ್ಳೆ ಬನಾಟೆ ಮರದ ನಾಟ ಕೊಯ್ದಿಟ್ಟಿದ್ವನ್ನ ಕಾಣ್ತು, ಮುಚ್ಚಿ ಹೊಡೆದು ಮನಗ್ ಬಿಡ್ತಾಳ ನೆಟ್ಗೆ. ಮನಿಕೆಂಡ ಮೇಲೆ ಅವಾಗ ಅವಾಗ ನಾಟ ಕೊಯ್ತಾ ಇದ್ವಿ, ಸೌಂಡ್ ಬೇರೆ. ಇನ್ನು ಕೆಲ ಜನ ಮನಿಕೆತ್ತ ಬಹಳ ಮಸ್ತ್ ಮನಿಕೆಂಡ ಓಡ್ತಾ ಇದ್ವನ್ನ ಕಾಣಿಸ್ತು. ಆ ನಮ್ನಿ ಮನಿಕೆತ್ತ ಒಟ್ನಲ್ಲಿ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲು, ಒಂದೊಂದು ಪದ್ಧತಿ. ಬೆಂಗಳೂರಲ್ಲಿ ಬೈಕ್ ಹೊಡೆಯೋರ್ದೇ ಒಂಥರ ಸ್ಪೆಷಲ್ ಸ್ಟೈಲು. ಹಂಗೇಳಿ ಎಲ್ಲರೂ ಅಲ್ಲ, ಎಷ್ಟೋ ಜನ ರಸ್ತೆಕ್ಕಿಂತ ಹೆಚ್ಚಿಗೆ ಫುಟ್ಪಾತ್ ಮೇಲೆ ಬೈಕ್ ಹೊಡಿತಾ ಇರ್ತಾರೆ. ಫುಟ್ಪಾತ್ ಮೇಲೆ ಎಲ್ಲರೂ ಪಾಪ ನಡ್ಕೊಂಡು ಹೋಗೋ ಅಡ್ಡು ಬಂದ್ಬಿಟ್ರೆ ಅವಕ್ಕೆ ಗುರಾಯಿಸೋದು, ಅವಕ್ಕೆ ಬೈದ್ ಬಿಡೋದು. ನಡ್ಕೊಂಡು ಹೋಗೋ ಎಲ್ಲಿ ಹೋಗವು. ಇನ್ನು ಆಟೋದವ್ರ ಕತೆ ಕೇಳ್ತಾರೆ, ಅದಂತೂ ಬಹಳ ಡಿಫ್ರೆಂಟ್. ನಾವೆಲ್ಲಿ ಕರಿತೀವೋ ಅವಲ್ಲಿಗೆ ಬರ್ತವಿಲ್ಲ, ಅವು ಎಲ್ಲಿ ಕರ್ಕೊಂಡು ಹೋಗ್ತಾವ ಅಲ್ಲಿಗೆ ಹೋಗವು. ಇಷ್ಟೆಲ್ಲಾಗಿ ಕೊಡೋದು ಮೀಟರ್ ನಲ್ಲಿ ಬಂದಷ್ಟು ದುಡ್ಡಲ್ಲ, ಎಷ್ಟು ಕೊಡವಳು ಅವೇ ಹೇಳುತ್ತಾ. ಹಂಗೇಳಿ ಎಲ್ಲರೂ ಹಂಗಲ್ಲ, ಆದ್ರೆ ಪದ್ಧತಿ ಮಾತ್ರ ಒಬ್ಬೊಬ್ರದ್ದು ಒಂದೊಂದು. ಇನ್ನು ಊರ್ ಬದಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ರೆ ಅಲ್ಲಿ KSRTC ಬಸ್ ನಾವು ಕೂಗೋದೊಂದ್ ನಮ್ನಿ, ಟೆಂಪೋದವ್ ಕೂಗೋದೊಂದ್ ನಮ್ನಿ. KSRTC ಹೋಗಿ ಮೈಕ್ ಉಬಿಸಿಯೇ ಮುಗಿತಿದೆ, ಮಾತಾಡಕ್ಕಿಂತ ಹೆಚ್ಚಿಗೆ ಮೈಕ್ ಉಬಿಸಿಗತ್ತೆ ಇದ್ಬಿಡ್ತಾ. ಹೇಳೋದು ಕೇಳಿಬಿಟ್ರೆ ಭಾರಿ ಮಜಾ. ಬಸ್ ನಂಬರ್ 3435 ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಹುಲಿಯಾಳ್, ಮುಂಡಗೋಡ್, ಕುಮಟಾ, ಹೊನ್ನಾವರ್, ಭಟ್ಕಳ, ಸಾಗರ್, ಸೊರಬ, ಬನವಾಸಿ ಹೋಗುವಂತ ಪ್ರಯಾಣಿಕರು ಬಸ್ ನಲ್ಲಿ ನೇರವಾಗಿ ಕುತ್ಕೋಬೇಕು. ಬನವಾಸಿ ಬಸ್ ಹೋಗ್ತಾ ಇದೆ, ಡ್ರೈವರ್ ಗಾಡಿ ಎತ್ಕೋಬೇಕು. ಪ್ರಯಾಣಿಕರ ವಿನಂತಿ, ಇಂದು ರಾತ್ರಿ 8 ಗಂಟೆಗೆ ಬಿಡುವ ಬಾಳೇಶ್ವರ ಹಾಲ್ಟಿಂಗ್ ಗಾಡಿಯನ್ನು ನಾಳೆ ಬೆಳಗ್ಗೆ 8 ಗಂಟೆಗೆ ಬಿಡಲಾಗುವುದು. ಪ್ರಯಾಣಕ್ಕೆ ಸಹಕರಿಸಬೇಕು. ಕುಮಟಾ ಗಾಡಿ ಬಿಡಾಗಲ್ಲ. KSRTC ಅವ್ರದ್ದು ಇನ್ನೊಮ್ಮೆ ಸ್ಟೈಲ್, ಅದು ಟೆಂಪೋದವ್ರ ಸ್ಟೈಲ್ ಪದ್ಧತಿನೇ ಬಹಳ ಮಸ್ತ್. ಬನವಾಸಿ 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 ಹೇಳಿ ಇದು ಕುಮಟಾ ಗಾಡಿ ರೆಡಿ ಇರೋದಿಲ್ಲ. ಏ ಕುಮಟಾ 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 ಕೂಗಲೆ ಮೈಕ್ ಬೇಡ, ಗೀಕು ಬೇಡ, ತೋರ್ಸಿ ಅಂದ್ರೆ ಕೈ ಹೊಂದಿದ್ರು ಸಾಕು. ಮತ್ತೊಂದು ಸ್ಪೆಷಾಲಿಟಿ ಅಂತಪ್ಪ ಟೆಂಪೋದವ್ರದ್ದು ಅಂದ್ರೆ 9 ಗಂಟೆಗೆ ಹೋಗಿ ಕೇಳಿ, ಈಗ ಹೊರಟೇ ಬಿಡ್ತು. ಒಂದು 10 ಗಂಟೆ ಕೇಳಿದ್ರೆ ಇನ್ನು ಗಾಡಿ ಅಲ್ಲೇ ಇರ್ತು, ಇನ್ನೊಂದು ಸೀಟ್ ಹಾಕ್ಬಿಟ್ರೆ ಹೊರಟು ಬಿಟ್ಟವೆ ಅಂದ. 11 ಗಂಟೆ ಕೇಳಿ ಹತ್ತಿ ಡ್ರೈವರ್ ಹತ್ತಾ ಇದಾರೆ ಈಗ ಅಂದ. ಗಾಡಿಗೆ 12:30 ಬಸ್ನ ಹಿಂದೆ ಗಾಡಿ ಬಿಟ್ಕೊಂಡು ಹೊಂಟು ಬಿಡ್ತಾ. KSRTC ಬಸ್ನು ಮೈಕ್ ನಲ್ಲಿ ಕೂಗಿದ್ದಷ್ಟೇ ಬಂತು. ಒಟ್ಟಿನಲ್ಲಿ ಒಬ್ಬೊಬ್ರದ್ದು ಒಂದೊಂದು ಪದ್ಧತಿ. ಇನ್ನು ಊರ್ ಬದಿ ಗಂಡು
ಗಂಡಸರು ಮಾತಾಡೋದೇ ಬಹಳ ಬೊಂಬಾಟು, ಹೆಂಗಸರು ಮಾತಾಡೋದೇ ಭಾರಿ ಮಸ್ತು. ಅವ್ ಮಾತಾಡೋ ಸ್ಟೈಲು ಪದ್ಧತಿ ಎಲ್ಲ ಕೇಳೋಣ. ಅದನ್ನು ಕೇಳಕ್ಕಿಂತ ಮೊದಲು ನಾಡಿನ ಪ್ರಸಿದ್ಧ ಸಂಪಾದಕರಾದಂತಹ, ನೆಚ್ಚಿನ ಸಂಪಾದಕರಾದಂತಹ, ಉದಯವಾಣಿ ಸಮೂಹ ಸಂಪಾದಕರಾದಂತಹ, ಇನ್ನೂ ಹೆಚ್ಚಿಗೆ ಹೇಳೋದಂದ್ರೆ ನಮ್ಮ ಹವ್ಯಕರೇ ಆದಂತಹ ಶ್ರೀ ರವಿ ಹೆಗಡೆ ಅವರು HFM ಬಗ್ಗೆ ತಮ್ಮ ಅಭಿಪ್ರಾಯನ ಕಳಿಸಿದ್ರು, ಒಪಿನಿಯನ್ ಹೇಳಿದ್ರು. ಅವ್ರು ಎಂತ ಹೇಳಿದ್ರು ಕೇಳ್ಕೆ ಬಂದ್ಬಿಡೋಣ. ನಮಸ್ಕಾರ, ನಾನು ರವಿ ಹೆಗಡೆ ಮಾತಾಡ್ತಾ ಇದ್ದೆ. ಕೆಲವೊಂದ್ ಸಾರಿ ಅದೇನೋ ತಮಾಷೆ ಮಾಡಲು ಹೋದ್ರೆ ಅದೇ ಒಂದ್ ದೊಡ್ಡ ಪ್ರಸಂಗ ಆಗಿ ಕುತ್ಕೊಂಡ್ಬಿಡ್ತು. ಇದಕ್ಕೆ ಲೇಟೆಸ್ಟ್ ಉದಾಹರಣೆ HFM, ಹವ್ಯಕ FM. ಇದನ್ನ ಸ್ಟಾರ್ಟ್ ಮಾಡಕ್ಕಾದ್ರೆ ಬಾಳೆಸರ ವಿನಾಯಕ ಅವರಿಗೆ ತಾನೇನೋ ದೊಡ್ಡ ಸೋಷಿಯಲ್ ಮೀಡಿಯಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ಅಥವಾ ಡಿಜಿಟಲ್ ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೆ ಹೇಳೋ ಕಲ್ಪನೆ ಇತ್ತಿಲ್ಲ. ತನ್ನ ಹತ್ರ ಒಂದು ಟ್ಯಾಲೆಂಟ್ ಇತ್ತು. ಈ ಕಡೆ ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಪ್ ಎಲ್ಲ ಇತ್ತು. ಅದನ್ನೆಲ್ಲ ಬಳಸ್ಕೊಂಡು ಜನರನ್ನ ತಲುಪುವ ಅನ್ನೋ ಉದ್ದೇಶ ಮಾತ್ರ ಇತ್ತು. ಆದ್ರೆ ಇವತ್ತು HFM ಅವ್ರೆಲ್ಲ ಕಲ್ಪನೆ ಮೀರಿ ಜನರನ್ನ ತಲುಪ್ತಾ ಇತ್ತು. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ ಬಿಡಿ, ಕರ್ನಾಟಕದ ಗಡಿನೂ ದಾಟಿ ಭಾರತದ ಎಲ್ಲೆನೂ ಮೀರಿ ಪ್ರಪಂಚದ ಮೂಲೆ ಮೂಲೆಗೂ ಹೋಗ್ಬಿಟ್ಟಿತ್ತು. ಎಲ್ಲೆಲ್ಲಿ ಹವ್ಯಕರಿದ್ವೋ ಅಲ್ಲೆಲ್ಲ HFM ಕೇಳ್ತಾ ಎಂಜಾಯ್ ಮಾಡ್ತಾ. ಅದಕ್ಕಾಗಿ ಇದನ್ನ ಒಂದು ದೊಡ್ಡ ಸೋಷಿಯಲ್ ಮೀಡಿಯಾ ಎಕ್ಸ್ಪೆರಿಮೆಂಟ್ ಹೇಳೇ ಮೀಡಿಯಾ ಎಕ್ಸ್ಪರ್ಟ್ಸ್ ಗುರುತಿಸ್ತಾ. ಬಹಳ ಜನರಿಗೆ ಗೊತ್ತಿಲ್ಲ, 2014ರಲ್ಲಿ ಲೋಕಸಭೆ ಚುನಾವಣೆ ಟೈಮಲ್ಲಿ BBC ಇಂಥದ್ದೇ ಒಂದು ವಾಟ್ಸಪ್ ಎಕ್ಸ್ಪೆರಿಮೆಂಟ್ ಮಾಡಿತ್ತು. ಎಕ್ಸ್ಪೆರಿಮೆಂಟ್ ಏನೋ ಸಕ್ಸಸ್ ಆಗಿತ್ತು, ಆದ್ರೆ BBC ಅದನ್ನ ಸ್ಟಾಪ್ ಮಾಡ್ಬಿಡ್ತು. ಯಾಕೆಂದ್ರೆ ವಾಟ್ಸಪ್ ಅಲ್ಲಿ ಚಂದಾದಾರರ ಲಿಸ್ಟ್ ಮ್ಯಾನೇಜ್ ಮಾಡೋದು, ಎಡಿಟ್ ಮಾಡೋದು, ಡಿಲೀಟ್ ಮಾಡೋದು ರಾಶಿ ಕಷ್ಟ. ಅದು ಸಿಕ್ಕಾಪಟ್ಟೆ ಎಫರ್ಟ್ಸ್ ಬೇಕು ಹೇಳಿ ಅದನ್ನ ಸ್ಟಾಪ್ ಮಾಡ್ಬಿಟ್ಟು. ಆದ್ರೆ ಬಾಳೆಸರ ವಿನಾಯಕ್ ಮಾತ್ರ ಅಂತ ಎಲ್ಲ ಕಷ್ಟನೂ ಮ್ಯಾನೇಜ್ ಮಾಡ್ಕೊಂಡು ಈಗ 25ನೇ ಎಪಿಸೋಡ್ ವರೆಗೂ ನಡ್ಸ್ಕೊಂಡ್ ಬರ್ತಾ ಇದ್ರು ಅಂದ್ರೆ ಸಣ್ಣ ಸಾಮಾನ್ಯ ಸಾಧನೆ ಅಲ್ಲ. ನಿಜವಾಗ್ಲೂ ಈ ವಿನಾಯಕ್ ಅವರಿಗೆ ಹ್ಯಾಟ್ಸ್ ಆಫ್. ನಾನು ನಿಂಗ್ಳ ಹಂಗೇನೆ ರೆಗ್ಯುಲರ್ ಆಗಿ HFM ಕೇಳಿದೆ, ಬಹಳ ಚೆನ್ನಾಗಿತ್ತು, ಮೋಸ್ಟ್ ಎಂಜಾಯಬಲ್. ಈ HFM 25 ವಾರ ಅಲ್ಲ, 52 ವಾರ ಅಲ್ಲ, ನಿರಂತರವಾಗಿ ಮುಂದುವರ್ಕೊಂಡು ಹೋಗುವ ಅಂತ ನನ್ನ ಆಸೆ. ನಿಂಗ್ಳ ಆಸೆನೂ ಡೆಫಿನೆಟ್ಲಿ ಇದೇ ಆಗಿರುತ್ತೆ. ಆದ್ರೆ ನೆನಪಿರ್ಲಿ, ಇದನ್ನ ಮುಂದರ್ಸ್ಕೊಂಡು ಹೋಗೋದು ಬರೀ ಬಾಳೆಸರ್ ವಿನಾಯಕ್ ಅವ್ರ ಜವಾಬ್ದಾರಿ ಮಾತ್ರ ಅಲ್ಲ. ಹಂಗನೂ ಆರ್ಥಿಕವಾಗಿ ಅವರ ಕೈ ಬಲಪಡಿಸೋಣ. ಇದನ್ನ ಉಳಿಸ್ಕೊಂಡ್ರೆ ಇದು ಹವ್ಯಕ ಸಮಾಜಕ್ಕೆ ಒಂದು ಸಾಂಸ್ಕೃತಿಕ ಆಸ್ತಿಯಾಗಿ ಉಳಿತು ಅಂತ ನಂಗೆ ಅನಿಸ್ತು. ಮತ್ತೊಂದ್ಸಲ ಈ 25ನೇ ಎಪಿಸೋಡ್ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ HFMಗೆ ನನ್ನ ಹಾರ್ದಿಕ ಶುಭ ಹಾರೈಕೆ. ನನ್ನ ಪತ್ರಿಕೆ ಉದಯವಾಣಿ ಪರವಾಗೂ ವಿನಾಯಕ್ ಬಾಳೆಸರ ಅವರಿಗೆ ಅಭಿನಂದನೆ. ಥ್ಯಾಂಕ್ ಯು ಸೋ ಮಚ್ ರವಿ ಹೆಗಡೆ ಅವರೇ. ನಿಮ್ಮ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನ, ಸಪೋರ್ಟ್ ಎಲ್ಲ ನಮ್ಮ ಮೇಲೆ ಯಾವಾಗ್ಲೂ ಇರ್ಲಿ ಹೇಳಿ ಕೇಳ್ಕೆತ್ತಾ ಲೆಟ್ ಅಸ್ ಟೇಕ್ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ ಒಂದು ಇಂಪಾರ್ಟೆಂಟ್ ಮ್ಯಾಟರ್, ಮುಖ್ಯವಾದ ವಿಷಯನ ಕೇಳ್ಕೊಂಡು ಹಂಗೆ ಕೋಳಿ ಕುಗ್ಸಿಕ್ಕೆ ವಿಲ್ ಕಮ್ ಬ್ಯಾಕ್ ಟು ದಿ ಸ್ಟೈಲ್ ಪದ್ಧತಿ ಮ್ಯಾಟರ್. ಚಂದ್ರತ್ಗೆ ಚಂದ್ರತ್ಗೆ ಓ ಯಾರೇ ಹಿತ್ಲ ಕಡೆ ಬದಿಗಿದ್ದೇನೆ. ಹಾ ಇಲ್ಲ ಇದ್ದಿ. ಯಾರು? ಜಾನಕಿನೇ? ಹಾ ಜಾನಕಿನೇಯ. ಹಾ ಎಂತ ಜಾನಕಿ? ಅಲ್ಲ ಮತ್ತೆಂತ ಅಲ್ದೆ ಅದೇ HFM ಬಗ್ಗೆ ಕೇಳಕ್ಕಾಗಿತ್ತು. ಹಾ ಎಂತು? HFM ಇಂದು ಸಾಫ್ಟ್ವೇರ್ ಅಂತ ಆಂಡ್ರಾಯ್ಡ್ ಆಪ್ ಬತ್ತೊಳಕಿದ್ದಿದ್ವಲ್ಲ, ಅದ್ ಬಂತಾನೆ. ಹೌದಾ? ಅದು ಸದ್ಯದಲ್ಲೇ ಬೊತ್ತಡ. ಈಗ ಎಲ್ಲದು ರೆಡಿ ಆಜಡ. ಇದೆಂತ ಟೆಸ್ಟಿಂಗ್ ಮಾಡ್ತಾ ಇದ್ದೋಡ. ಇನ್ನೊಂದ್ 4 ದಿನದಲ್ಲಿ ಬೊಕ್ಕು ಹೆಚ್ಚಾಗಿ. ಹೌದಾ? ಹಂಗಾರೆ ಚಲೋ ಆಯ್ತು. ಅಲ್ದೆ ಮತ್ತದೆಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹೇಳಿ ಹೇಳ್ಕಿದ್ದಿದ್ವಲ್ಲ. ಹಾ ಮಾಡ್ಕೊಳ್ಳ ಬಿಡೆ ಜಾನಕಿ. ಆದ್ರೆ ಈಗ ಅಲ್ದಡ, ಅದು HFM ಆಪ್ ಬಂದ ಮೇಲೆ ಮಾಡ್ಕೊಂಡ್ರೆ ಸಾಕಾಗ್ತಡ. ಓ ಕಡೆಗಡ. ಅಲ್ದೆ ಮತ್ತದೆಂತ ದುಡ್ಡು ಕೊಟ್ಟು ಕೇಳಿ ಹೇಳ್ಕಿದ್ದಿದ್ವಲ್ಲ. ಹಾ ಅದು ಈಗ ಸದ್ಯಕ್ಕಿಲ್ಲೆಡೆ, ಅದು ಇನ್ ಯಾವಾಗ ಅವೇ ಹೇಳ್ತವ. ಹೌದಾ? ಅದೇ ಚಂದತ್ತಿಗೆ ಆ ದುಡ್ಡು ಎಷ್ಟು ಕೊಡಕ್ ಆಗ್ತಾನ? ಅದೇ ಮತ್ತಂತ ಕಾಲ ನಿಮ್ಮನೆ ದುಡ್ಡೆಲ್ಲ ಹಿಂಗೆ ರಾಶಿ ಕೇಳ್ಕೆತಿರ್ತವಲೆ, ಹಿಂಗಂತ ಹೇಳಿದ್ವ ನಾಳೆ. ಹಾ ಹೇಳ್ಕೆತಿದ್ವಿ ಹುಡುಗರು. ರಾಶಿ ಎಲ್ಲ ಇರ್ತಿಲ್ಲೆಡೆ, 100-200 ರೂಪಾಯಿ ಇರ್ತಡ. ಅಷ್ಟೇ? ಹಾ ಕಡಿ ಮತ್ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ 5-6 ತಿಂಗಳದವರೆಗೆ ಬತ್ತಡ. ಹಂಗಾರೆ ಇನ್ನೆಂತದ ರಾಶಿನೇ ಚಲೋ ಆತಲ್ದನ ಚಂದ್ರತ್ಗೆ. ಹಾ ಎಷ್ಟು ಚಲೋ ಆತು ನೋಡಿ. ನಾವ್ ಎಂತೆಂತದಕ್ಕ ಕಾರ್ಯ ಮಾಡಾಕ್ತು ನಮ್ಮದೇ ಕಾರ್ಯಕ್ರಮ ಕೊಡೋದಯ್ಯ. ಅದೇ ಹಂಗಾರೆ ಮಸ್ತ್ ಮಜಾ ಮಾಡದೇ ಅಲ್ದನ ಚಂದ್ರತ್ಗೆ. ಹೋಯ್ ಕೇಳ್ಚ? ಹಾ ಕರೆದ ಕೇಳ್ತೇಲೆ ನಿಮ್ಗೆ. ಕೇಳ್ಚಂದ್ರ ಮೇಲೆ ಮನೆ ಕುಸುಮ ಇಲ್ಲ ಅದ್ರ ಗಂಡ ರಾಮಕೃಷ್ಣ ಈ ಸಲನು ಅವ್ರಿಗೆ ಬಂಗಾರ ಬಳೆ ಮಾಡಿಸ್ಕೊಟ್ರಿ ನೋಡ. ಅಲ್ಲ ನಿಮಗೆ ಮಾಡಿಸ್ಕೊಡವ ಕಾಣ್ತಿಲ್ಲ ಹೇಳಿ. ಮಾಡಿಸ್ಕೊಡವಳು ಹೆಂಗೂ ಕಾಣ್ತೆ, ಅದ್ರ ಗಂಡ ಬೈಟ್ನ ನಾಳೆ ಬಿಟ್ಟಿದ್ದೆ. ಹೇಳಿಕೊಡೆ ಹಿಂಗೆ ಬರೀ ಮುಳ್ಳು ಅರಿಯದೆ. ಆ ಎಂಟರು ಆ ಹೇಳಿದ್ರು ನೀವು ಎಂಟರು ಹೇಳಿದ್ರು ಬರೀ ಇದೇ ಆಗ್ಬಿಟ್ಟಲ್ಲ. ಆ ಹೇಳಿದಂಟ ಹುಡುಕ ಮಾಡಿಸ್ಕೊಡೋವಳೆಲ್ಲ ಹೆಂಗ್ ಮಾಡಿಸ್ಕೊಡೋವಳ ಕಾಣ್ತಿಲ್ಲ ಹೇಳಿ. ಅಂಟು ಹಂಗೆ ಮಾಡ್ತೀನಿ. ನಿಂಗೆ ಬಂಗಾರ ಮಾಡಿಸ್ಕೊಂಡು ಕುಂಟು ಬಿಟ್ಟು ಮದ್ಗಿಟ್ಟು ವರ್ಷ ಸುದ್ದಿಗೆ ಹೋಗ್ನಿಲ್ಲ. ಅಯ್ಯೋ ಹೆಂಗ
ಮಳೆಗಾಲ ಶುರುನಲ್ಲಿ ಗೂಡು ಬೇರೆ ಸಿಕ್ಕಿದ್ನಿಲ್ಲ, ಈಗ ಮಳೆ ಬೇರೆ ಶುರು ಆಗೋದು. ಹೆಂಗ್ ಇದ್ ಮಾಡಕಟ್ಟನ, ಕೊಳೆ ಕಂಟ್ರೋಲ್ ಮಾಡಕಟ್ಟನ ಅಡಿಕೆಗೆ ಹೇಳಿ ಚಿಂತೆ. ನಿನಗ ಬರೀ ಬಂಗಾರ ಇದೇ, ಬರೀ ಸಣ್ಣಗಾಲಲ್ಲಿ ಓಡೋಕ್ನಿಲ್ಲ ಮಾಸ್ಟರ್. ಮತ್ತೆ ನೀವ್ ಹಿಂಗೆ ಮಳ್ಳಾರ್ಕತ್ತಿದ್ರೆ ಮತ್ತೆಂತ ಆಗ್ತು ಅಲ್ಲ. ಅದೆಂತ ಮಳೆಗಾಲದಲ್ಲೇ ಹೊಡೆಯಲು ಬತ್ತಡ ಬಯ ಫೈಟ್ ಪ್ಲಸ್ ಬಂಜಡ ಆ ಕಾಗೇರಿ ಕೃಷ್ಣಬಾಬು ಪ್ಯಾಟಲ್ ಸಿಕ್ಕದಾಗೆಲ್ಲ ಹೇಳಿದ್ನಲ್ರ. ಮೊನ್ನಿತ್ಲಾಗ ಫೋನ್ ಮಾಡ್ಕೊಂಡು ಅದನ್ನೇ ಹೇಳಿದ್ನಿಲ್ಲೇನ್ರ. ಅಲ್ಲಿ ಇವತ್ತು ಆನ ಬಂಗಾರ ಹೇಳಿ ಕೂಡ ನಿಮ್ಗೆ ಎದ್ದು ಬಿದ್ದೋಗ್ತು. ಆ ಬಯ ಫೈಟ್ ಪ್ಲಸ್ ಹೊಡೆಸಲ್ ನಿಮ್ಗೆ ಎಂಟ ಆಗ್ತಾರ ಮಾಡಟ್ಟಿ ಕೂಗಡ ನಮ್ನಿಯ. ಮುಂದಿನ ವರ್ಷ ಬಂಗಾರ ಅಂತ ಬೆಳೆನೂ ತೆಗೇನ, ಬಂಗಾರದ ಬಳೆನೂ ಮಾಡಿಸ್ಕೊಟ್ಟೆ. ಈ ವರ್ಷ ಈಗ ಬಯೋ ಫೈಟ್ ಪ್ಲಸ್ ಹೊಡಿಸ್ತೆ. ಬಡತನ ಹೇಳೋದು ಜಾತಿ ಅವಲಂಬಿಸ್ಕೊಂಡಿಲ್ಲ. ಎಲ್ಲ ಜಾತಿಯಲ್ಲೂ ಬಡವರಿದ್ದ. ಎಷ್ಟೋ ಜನಕ್ಕೆ ಹೊಟ್ಟಿಗೆ ಸರಿಯಾಗಿ ಊಟ ಸಿಗ್ತಿಲ್ಲ. ಒಂದು ಹೊತ್ತು ಅನ್ನ ಸಿಕ್ಕರೆ ಮತ್ತೊಂದು ಹೊತ್ತು ನೀರು ಕುಡ್ಕೊಂಡು ಬದುಕೋ ಪರಿಸ್ಥಿತಿ ಇದ್ದು. ಸರಿಯಾದ ಬಟ್ಟೆ ಇರ್ತಿಲ್ಲ. ಶಾಲೆಗೆ ಹೋಗ್ಪನಂದ್ರೆ ಶಾಲೆ ಫೀಸ್ ಕಟ್ಟಲೆ ದುಡ್ಡು ಇರ್ತಿಲ್ಲ. ಇನ್ನು ಕೆಲವು ಜನಕ್ಕೆ ಬಡತನ ಬೇರೆ, ಅದ್ರ ಸಂತಿಗೆ ಆರೋಗ್ಯದ ಸಮಸ್ಯೆ, ಡಾಕ್ಟರ್ ಮನೆಗೆ ಹೋಗ್ಲೆ ದುಡ್ಡು ಇರ್ತಿಲ್ಲ. ಇಷ್ಟೆಲ್ಲ ಬಡತನ ಇರ್ತವೆ ಕೆಲವು ಜನಕ್ಕೆ. ಇಂಥ ಬಡವರು ನಮ್ಮ ಹವ್ಯಕರಲ್ಲೂ ಇದ್ದ ಹೇಳಿ ನಾನು ಕೇಳ್ಪಟ್ಟಿದ್ದಿ. ಅಂಥವಕ್ಕೆಲ್ಲ ಅನುಕೂಲ ಆಗಲಿ, ಸಹಾಯ ಆಗಲಿ ಹೇಳೋ ಉದ್ದೇಶದಿಂದನೇ ಈ ಎಪಿಸೋಡ್ನಿಂದ ಹೊಸ ಕಾರ್ಯಕ್ರಮ ನೆರವು. ಬಡತನ ಸಮಸ್ಯೆ ಹೇಳ್ಕೆಂಬ್ಲೆ ಸಂಕೋಚ ಮಾಡ್ಕೊಳ್ಳಿ. ಈ ಬಡತನ ಸಮಸ್ಯೆಗೆ ಸಹಾಯ ಬಯಸೋವೆಲ್ಲರೂ HFM ನಂಬರ್ 9481513342 ಕಾಂಟ್ಯಾಕ್ಟ್ ಮಾಡ್ಲಕ್ಕು, ಮೆಸೇಜ್ ಕಳಿಸ್ಲಕ್ಕು. ನಿಂಗಳ ಧ್ವನಿಗೆ ಈ HFM ಕೇಳುಗರಲ್ಲಿ ಯಾರಾದರೂ ಸಹಾಯ ಮಾಡೇ ಮಾಡ್ತಾ, ನೆರವು ಕೊಟ್ಟೇ ಕೊಡ್ತಾ ಹೇಳೋದು ಎಂಗಳ ಆಶಯ. ಒಂದು ವಿಷಯ ನೆನಪಿರ್ಲಿ, ಹಣದ ರೂಪದಲ್ಲಿ ನೆರವಾಗಿಕ್ಕೂ ಇನ್ಯಾವುದೇ ರೀತಿ ನೆರವಾಗಿಕ್ಕೂ ಒಟ್ಟಿನಲ್ಲಿ ನೆರವು ಮಾಡುವಂಥ ದಾನಿಗಳು ನೇರವಾಗಿ ಬಡತನದ ಸಮಸ್ಯೆ ಇಪ್ಪೋಕೆ ನೆರವು ಕೊಟ್ರಾತು. ಹಣದ ರೂಪದಲ್ಲಿ ನೆರವು ಮಾಡ್ತಾ ಇದ್ರೆ ನೇರವಾಗಿ ಸಮಸ್ಯೆ ಇಪ್ಪೋಕೆ ಅದನ್ನ ಕೊಟ್ರಾತು. HFMಗೆ ಯಾವುದೇ ರೀತಿ ಹಣ ಸಂದಾಯ ಮಾಡೋದಿರ್ತಿಲ್ಲ. ಇದೇ ನೀವು ಮಾಡುವಂತ ದೊಡ್ಡ ನೆರವು. ಹಲೋ 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 ಹಲೋ, ಯಾರು ಮಾತಾಡೋದು? ಸರ್, ನಾನು ಚಂದ್ರಶೇಖರ್ ಅಂತ ಮಾತಾಡೋದು. ಚಂದ್ರಶೇಖರ? ಯಾವ ಚಂದ್ರಶೇಖರ್? ಸರ್, ಆಕ್ಚುಲಿ ಬಟಾಟೆ ಆಲೂಗಡ್ಡೆ ಹಿರೇಮಠ ಅವರು ಇದಾರಲ್ಲ ಸರ್, ಅವರು ನಂಬರ್ ಕೊಟ್ಟರು ಸರ್ ನಿಮ್ದು. ಯಾರು? ಬಟಾಟೆ ಹಿರೇಮಠ ಅಂತನಾ? ಯಾರದು? ಆತರ ಯಾರಿಲ್ಲ, ನೆನಪಾಗ್ತಿಲ್ಲ. ಯಾರದು? ಆಕ್ಚುಲಿ ಸರ್, ಅವರು ನಿಮ್ಮನೆ ಹತ್ರ ಪಾರ್ಕ್ ಇದೆ ಅಂತಲ್ಲ ಸರ್, ಅಲ್ಲೇ ಬರ್ತಾರಂತೆ ಬೆಳಗ್ಗೆ ಇದಕ್ಕೆ ವಾಕಿಂಗ್ ಎಲ್ಲ ಸರ್. ಅದೇ ಕಾಲಲ್ಲೇ ವಾಕಿಂಗ್ ಮಾಡ್ತಾರಲ್ಲ ಸರ್, ಅವರೇ ಸರ್. ಯಾರದು ವಾಕಿಂಗ್ ಬರ್ತಾರೆ? ಅಲ್ಲ, ನಿಮ್ಗೆ ಯಾರು ಬೇಕಾಗಿತ್ರಿ? ಅಲ್ಲ ಸರ್, ನೀವು ಬಕಾಸೂರ್ ಅವರಲ್ಲ ಸರ್? ಏನ್ರಿ ಮಾತಾಡ್ತೀರಾ ನೀವು? ಬಕಾಸೂರ್ ಅಲ್ಲ ರೀ, ನಾನು ಡೈರೆಕ್ಟರ್ ಭಾಸ್ಕರ್ ಅಂತ. ಹಾ ಸರ್, ಆಕ್ಚುಲಿ ನೀವೇ ಬೇಕಾಗಿತ್ತು ಸರ್, ಡೈರೆಕ್ಟರ್. ಆಕ್ಚುಲಿ ಅವರು ಮಾತಾಡ್ಬೇಕಾದ್ರೆ ಏನೋ ಅದು ಸಿಗ್ನಲ್ ಏನೋ ಪ್ರಾಬ್ಲಮ್ ಆಗಿ ಸರಿ ಕೇಳಿಸ್ತಾ ಇರಲಿಲ್ಲ ಸರ್, ಅದಕ್ಕೆ ಹೆಂಗಾಗೋಯ್ತು ಸರ್. ಸರ್, ಆಮೇಲೆ ನಮ್ದೊಂದು ಮೂವಿಗೆ ಡೈರೆಕ್ಷನ್ ಮಾಡಬೇಕಾಗಿತ್ತು ಸರ್, ಅದಕ್ಕೆ ನಿಮ್ಮ ಹತ್ರ ಡೇಟ್ ಕೇಳಬೇಕಂತ ಫೋನ್ ಮಾಡಿದೆ ಸರ್. ಅಲ್ಲ ರೀ, ನೀವ್ ಯಾರು ಅಂತಾನೆ ಗೊತ್ತಾಗಿಲ್ಲ, ಹೆಂಗ್ ಮಾಡ್ಬೋದ್ರಿ ಇದು? ನಾವು ತುಂಬಾ ಮೂವಿ ಎಲ್ಲ ಮಾಡಿದೀವಿ ಸರ್, ಅದೇ ಲಾಸ್ಟ್ ಇಯರ್ ಒಂದು ಮಾಡಿದೀವಲ್ಲ ಸರ್, ಕಾಣುವುದಿಲ್ಲ. ಯಾವ್ದ್ರಿ ಅದು? ಏನ್ ಮಾತಾಡ್ತೀರಾ? ಅದೇ ಸರ್, 1 ವರ್ಷ ಓಡಿದಲ್ಲ ಸರ್ ಅದು ಮೂವಿ, ಆಮೇಲೆ ಯಾರಿಗೂ ಕಾಣಿಸ್ಲಿಲ್ಲ, ಆಮೇಲೆ ನಾವೆಲ್ಲ ಇದ್ ಮಾಡಿದ್ವಲ್ಲ ಸರ್. ಅದು ತುಂಬಾ ಒಳ್ಳೆ ಮೂವಿ ಸರ್, ಅಷ್ಟೇ ಥಿಯೇಟರ್ಗೆ ತುಂಬಾ ಜನ ಬರ್ತಾ ಇದ್ರು, ಮತ್ತೆ ಕಾಣಿಸ್ತಾನೆ ಇರ್ಲಿಲ್ಲ ಸರ್ ಮೂವಿ. ಅದೇ ಸರ್ ಅದು. ಯಾವ್ದ್ರಿ ಅದು? ಅಲ್ಲ ಹೇಳಿ, ಇವಾಗ ಏನ್ ಬೇಕು ಇವಾಗ ನಿಮ್ಗೆ? ಅದೇ ಸರ್, ನೀವು ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಗೊತ್ತಾಯ್ತು. ಅದೇ ಸರ್, ನಾವು ಈಗ ಮತ್ತೊಂದು ಮೂವಿ ಮಾಡ್ತಾ ಇದ್ವಿ ಸರ್, ಅದಕ್ಕೆ ನೀವೇ ಡೈರೆಕ್ಷನ್ ಮಾಡ್ಬೇಕು ಸರ್. ಓಕೆ, ಅದು ಯಾವ ಮೂವಿ ಮಾಡ್ತಾ ಇದೀರಾ ಸರ್? ಒಂದು ಒಳ್ಳೆ ಕತೆ ಇಟ್ಕೊಂಡು ಮಾಡ್ತಾ ಇದೀವಿ ಸರ್, ಒಳ್ಳೆ ಸೂಪರ್ ಇರ್ಬೇಕು ಸರ್ ಅದು. ಏನ್ ಟೈಟಲ್ ಇಟ್ಟಿದ್ದೀರಾ? ಒಳ್ಳೆ ಟೈಟಲ್ ಇಟ್ಟಿದೀವಿ ಸರ್. ಮೂವಿ ಹೆಸರು ಸರ್ ವಾಂತಿ ಮಾಡಿದ ವನಜ ಅಂತ ಸರ್. ಏನು ವಾಂತಿ ಮಾಡಿದ ವನಜನ? ಅಲ್ಲ ರೀ, ಬೇರೆ ಹೆಸರು ಸಿಗ್ಲಿಲ್ಲ ನಿಮ್ಗೆ? ಇಲ್ಲ ಸರ್, ಒಳ್ಳೆ ಸ್ಟೋರಿ ಎಲ್ಲ ಇದೆ ಸರ್, ಒಳ್ಳೆ ಸ್ಕ್ರೀನ್ ಪ್ಲೇ, ಒಳ್ಳೆ ಐಡಿಯಾಸ್ ಎಲ್ಲ ಸಿಕ್ಕಾಬಡ ಇದೆ ಸರ್, ಒಳ್ಳೆ ಚೆನ್ನಾಗಿ ಬರ್ತದೆ ಸರ್. ಸರ್, ಡೈರೆಕ್ಷನ್ ಸರ್ ನೀವೇ ಮಾಡ್ಬೇಕು ಸರ್. ಓಕೆ, ಅಲ್ಲ ಏನ್ ಐಡಿಯಾಸ್ ಇದೆ ಸರ್? ಸ್ಟಾರ್ಟಿಂಗ್ ಎಂಟ್ರಿನೇ ಸರ್ ವಾಂತಿ ಮಾಡೋ ಸೀನ್ ಸರ್, ಎಲ್ಲರಿಗೂ ವಾಂತಿ ಬಂದ್ಬಿಡುತ್ತೆ. ಆ ವಾಂತಿಗೆ ಕ್ಲೋಸ್ ಅಪ್ ಅಲ್ಲಿ ಕ್ಯಾಮ್ರಾ ಇಡ್ಸ್ಬೇಕು ಸರ್. ಅಲ್ಲ ರೀ, ಕ್ಯಾಮ್ರಾ ಆತರ ಇಡಕ್ಕಾಗತ್ತೇನ್ರಿ? ಇಲ್ಲ ಸರ್, ಅದಕ್ಕೆಲ್ಲ ಐಡಿಯಾಸ್ ಎಲ್ಲ ಇದೆ ಸರ್. ಸರ್ ಮುಂದ್ ಕೇಳಿ ಸರ್. ಸರ್, ಮೂವಿ ಸ್ಟಾರ್ಟಿಂಗ್ ಎಂಡ್ ಆಗ್ಬಿಡ್ಬೇಕು ಸರ್, ಆಮೇಲೆ ಎಂಡ್ ಅಲ್ಲಿ ಸ್ಟಾರ್ಟ್ ಆಗ್ಬೇಕು ಸರ್. ಹಿಂಗ್ ಮಾಡಿದ್ರೆ ತುಂಬಾ ಜನ ಇಷ್ಟಪಡ್ತಾರೆ ಸರ್. ಏನ್ ಮಾತಾಡ್ತಾರೆ? ಸ್ಟಾರ್ಟಿಂಗ್ ಅಲ್ಲಿ ಎಂಡ್ ಅಂತ, ಎಂಡ್ ಅಲ್ಲಿ ಸ್ಟಾರ್ಟಿಂಗ್ ಅಂತ ಯಾರ ಹತ್ರ ಮಾತಾಡ್ತಾ ಇದಾರೆ? ಸರ್ ಇಲ್ಲಿ ಕೇಳಿ ಸರ್, ನೀವು ಇನ್ನೊಂದು ಸೀನ್ ಇದೆ ಸರ್, ಇನ್ನೊಂದು ಇಂಪಾರ್ಟೆಂಟ್ ಇದೆ ಸರ್, ಅದು ಕೇಳಿದ್ರೆ ನೀವು ಇಷ್ಟಪಡ್ತೀರಾ ಸರ್? ಸರಿಯಾ ಮಾತಾಡ್ರಿ, ಏನ್ ಸೀನ್ ಇಂಪಾರ್ಟೆಂಟ್? ಏನದು? ಅದೇ ಸರ್, ಈ ಇಂಟ್ರೋಲ್ ಇರುತ್ತಲ್ಲ ಸರ್, ಇಂಟ್ರೋಲ್ ಅನ್ನ ಅರ್ಧ ಗಂಟೆ ಇಡ್ಬೇಕು ಸರ್. ಏನ್ ಮಾತಾಡ್ತೀರಿ? ಅರ್ಧ ಗಂಟೆ ಇಂಟ್ರೋಲ್ ಯಾಕ್ರಿ ಸರ್? ಏನಕ್ಕೆ ಸರ್, ಈ ಇಂಟ್ರೋಲ್ ಟೈಮ್ ಅಲ್ಲೇ ಸರ್ ಈ ಕ್ಲೈಮ್ಯಾಕ್ಸ್ ಅನ್ನ ಪ್ಲೇ ಮಾಡ್ಬಿಡ್ಬೇಕು ಸರ್. ಜನ ಎಲ್ಲ ಆಚೆ ಹೋಗಿರ್ತಾರಲ್ಲ ಸರ್, ಜನಗಳಿಗೆ ಅರ್ಥನೇ ಆಗಲ್ಲ ಸರ್.
ಜನ ಮತ್ತೆ ಮೂವಿ ಬರ್ತಾನೆ ಇರ್ತಾರೆ ಸರ್. ಏನ್ರಿ ಮಾತಾಡ್ತೀರಾ? ಏನೋ ಐಡಿಯಾ ಹೇಳ್ತಾರಂದ್ರೆ ಏನೇನು ಹೇಳ್ತಾ ಇದಾರೆ. ಅದ್ರಿ ಈ ತರ ಮೂವಿ ಮಾಡಿದ್ರೆ ಯಾರು ಟಿಕೆಟ್ ತಗೊಂಡು ಮೂವಿ ಬರ್ತಾರನ್ರಿ? ಸುಮ್ನೆ ಫೋನ್ ಮಾಡ್ರೆ ಯಾರೇ ಮಾತಾಡೋದು? ಮೂವಿ ದುಡ್ಡಾಗ್ತದೆ ಸರ್, ಅದಕ್ಕೊಂದು ಒಳ್ಳೆ ಐಡಿಯಾ ಇದೆ ಸರ್. ಸರ್ ಮೂವಿಗೆ ಎಂಟ್ರಿ ಇದೆಯಲ್ಲ ಸರ್, ಅದು ಫ್ರೀ ಎಂಟ್ರಿ ಕೊಡ್ಬೇಕು ಸರ್. ಸರ್ ಮೂವಿಯಿಂದ ಹೊರಗಡೆ ಹೋಗ್ಲಿಕ್ಕೆ ಸರ್ ದುಡ್ಡು ಇಟ್ಬಿಡ್ಬೇಕು ಸರ್. ಸರ್ ಮೂವಿ ಮುಗಿಯೋದ್ರೊಳಗೆ ಎಲ್ಲ ಜನ ಆಚೆ ಹೋಗ್ಬಿಡ್ತಾರೆ ಸರ್ ದುಡ್ಡು ಕೊಟ್ಟು. ಒಳ್ಳೆ ದುಡ್ಡು ಆಗ್ತದೆ ಸರ್. ಸರ್ ದಯವಿಟ್ಟು ಆಗಲ್ಲ ಅಂತ ಹೇಳ್ಬಿಡಿ ಸರ್, ನೀವು ಡೈರೆಕ್ಷನ್ ಮಾಡ್ಬೇಕು ಸರ್. ಮಾತಾಡ್ತಾ ಇದ್ರಲ್ರಿ, ಯಾರ ಹತ್ರ ಮಾತಾಡ್ತಾ ಇದ್ರೆ ನೀವು ಎಲ್ಲರೂ ಏನು ತಲೆ ಬಂದು ಬಾಯಿ ಬಂದಿದ್ದೆಲ್ಲ ಮಾತಾಡ್ತಾ ಇದ್ರೆ ಏನ್ರಿ ನಿಮ್ಕದು? ಏನೋ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ಒಳ್ಳೊಳ್ಳೆ ಐಡಿಯಾ ಅಂತ ಏನ್ ಮಾತಾಡ್ತಾರೆ? ಯಾವ ಡೈರೆಕ್ಟರ್ ಅದೇ ಮಾತಾಡ್ತಾ ಇದ್ದಾರೆ? ಏ ಬೇರೆ ಯಾವ್ದು ಡೈರೆಕ್ಟರ್ ಮೂವಿ ಮಾಡ್ರಿ, ಫೋನ್ ಇಡ್ರಿ ಸುಮ್ಮನೆ. ಭಾಸ್ಕರ್ ಅವರೇ ಟೆನ್ಷನ್ ಮಾಡ್ಕೊಬಿಡಿ, ಸುಮ್ಮನೆ ನಿಮ್ಗೊಂದು ತಮಾಷೆಗೋಸ್ಕರ ಕೋಳಿ ಕೂಗ್ಸಿದಷ್ಟೇ. ನಾನು ವಿಶಿಷ್ಟ ನಾಯಕ ಬಾಳೆಸರ ವಿನಾಯಕ ಕೇಳಿ ಕೇಳಿಸ್ತಾರೆ, ಮಸ್ತ್ ಮಜಾ ಮಾಡಿ. ಅವಾಗ ನಾವು ಒಬ್ಬೊಬ್ರದ್ದು ಒಂದೊಂದು ನಮ್ದು ಪದ್ಧತಿ ಸ್ಟೈಲ್ ಇರುತ್ತೆ ಹೇಳಿ ಮಾತಾಡ್ತಾ ಇದ್ದಾಗಿತ್ತು. ಊರ್ ಬದಿ ಹೆಂಗಸರು ಮಾತಾಡೋದೇ ಭಾರಿ ಮಸ್ತು, ಅವ್ರದ್ದೇ ಲೋಕದಲ್ಲಿ ಇರ್ತಾವ. ವಿಶೇಷದಲ್ಲಿ ಪದಾರ್ಥ ಕೊನೆಯಕರೆ ಅವ್ರು ಹೇಳೋ ಕತೆ, ಅವ್ರ ಪದ್ಧತಿ, ಅವ್ರು ಹೇಳೋ ಸ್ಟೈಲು, ಮಾತಾಡೋ ರೀತಿ ಕೇಳ್ಬಿಟ್ರೆ ಅಂತ ಗೊತ್ತಿದ್ದಾನೆ. ಒಂದು ಮಾಡ್ರೆ ಹೆಚ್ಚು, ಯಾರು ಮಾಡ್ರೆ ಕಮ್ಮಿ. ಅವ್ರಿಗೂ ಮಾತ್ರ ಹಂಗಲ್ಲ, ಎಂತ ಮಾಡೋ ತಿಂತಾಳೆ. ಅದ್ಕೆ ಬಾ ಕೊಚ್ಚ ಸಾಕ ನೋಡು, ತಮ್ಮನ ತೊಂದಕ್ಕೆ ಕೊಟ್ಟು ಕಳ್ಸು. ಅದೇ ಸಕ್ಕೆ ಕಡೆಗೆ ನಿಮ್ಮಲ್ಲಿ ಕೆಲವು ಮಾಡ್ಕೊಂಡು ಕಡೆ ನಿಮ್ಮನ್ನ ಯಮ್ಮ ಕರೆ ಹಾಕಿದ್ದಾನೆ. ಪಾಪ ಕರ ಹಾಕದೆ ಎಂತ ಆಗ್ತದೆ. 2 ವರ್ಷ ಹಿಂದೆ ಸರಸ್ವತಿಗೆ ಹೇಳಿತ್ತು ಕುಸುಮತಿಗೆ ಹತ್ರ ಎಮ್ಮಲ್ಲಿ ಎಮ್ಮ ಕರ ಹಾಕದಿದ್ದೋಳಿ. 2 ವರ್ಷದ ಮೇಲೆ ಕುಸುಮತಿಗೆ ನೆನಪಾತು. ಈಗ ಕೇಳ್ತಾ ಇದ್ವಲ್ಲ, ಪಾಪ ಓಕೆ ಅಂತ ಒಂದು ಮ್ಯಾಟ್ರ್ ಬೇಕಾಗ್ತಲ್ಲ, ಮಾತಾಡಲ್ಲ. ಇದೆಲ್ಲ ಹೆಂಗಸರು ಮಾತಾಡೋ ಕತೆ ಆದ್ರೆ ಕೆಲವು ಗಂಡಸರು ಮಾತಾಡೋದೇ ಭಯಂಕರ ಮಜಾ. ಮಂಜಾತ್ ಬಾವಂದೇ ಒಂದು ಸ್ಟೈಲ್ ಆದ್ರೆ ಗಪ್ಪತಿ ಬಾವು ಮಾತಾಡೋದೇ ಬೇರೆ ನಮ್ನಿ, ರಾಮಕೃಷ್ಣ ಬಾವು ಇನ್ನೊಂದು ನಮ್ನಿ. ಬುಡುಕು ತಲೆಗೂ ಒಂದೇ ಶಬ್ದ ಉಪಯೋಗಿಸೋದು. ಮಂಜಾತ್ ಬಾವು ಮಾತಾಡೋದು ಬೇಕಾದ್ರೆ ಕೇಳಿ. ಮಧುಕರ ಈಗ ಲೆಕ್ಕಾಕ ಈಗ ಅಮ್ಮನೆ ಅಲ್ಲಿ ಇದು ತೋಟನಯ್ಯ ಲೆಕ್ಕಾಕ ನೀನು ಅಲ್ಲ, ಈಗ ತೋಟ ಬಿಟ್ಟಾಕೋ. ಮನೆ ಅಡಿಕೆ ಮರನಯ್ಯ ಲೆಕ್ಕಾಕ. ಓರ್ ಮನೆ ತೋಟ ಅಡಿಕೆ ಮರಲ್ಲ, ಯಾರು ಲೆಕ್ಕ ಹಾಕಿರ್ತ ಅಲ್ಲ, ಹಂಗೇಳಿ ಅಷ್ಟಕ್ಕೆ ನಿಲ್ತಿಲ್ಲ. ಮಧುಕರ ಅಲ್ಲ, ಈಗ ತೋಟ ಎಲ್ಲ ಬಿಟ್ಟಾಕ, ಈಗ ಏನ್ ಹುಡುಗ್ರಯ್ಯ ಲೆಕ್ಕಾಕ. ಮಧುಕರ್ ಬಾವು ಒಂದೇ ಒಂದು ಸಮಸ್ಯೆ, ಇವ್ನು ಹುಡುಗ್ರು ನಾವ್ ಹೆಂಗ್ ಲೆಕ್ಕ ಹಾಕೋದೋಳಿ. ಇನ್ನು ಗಪ್ಪತಿ ಬಾವ್ ಮಾತಾಡ್ಸ್ ನೋಡಿ, ಅವ್ನು ಮಾತಾಡೋದು ಬಹಳ ಡಿಫ್ರೆಂಟ್. ಅವ್ನ್ ಒಂದೇ ಒಂದು ಶಬ್ದ ಎಂತ ಬಂದ್ರೆ ಇಟ್ಟುಗಳ. ಮುದುಕರ ಈಗ ಯಮ್ಮನಿಗೆ 8-10 ಹೆಣ್ಣಾಳ್ಗೆ ಬಟ್ವಲ್ಲ, ಗೊತ್ತಿದ್ದಲ್ಲ ನಿಂಗೆ, ಈಗ ಅವ್ರನ್ನ ಇಟ್ಕೊಳ. ಅಲ್ಲ 1-2 ಇಟ್ಕೊಂಡೆ ಸುಧಾರಿಸಲಾಗ್ತಿಲ್ಲ, 8-10 ಇಟ್ಕೊಂಡ್ ಹೆಂಗೆ ಅಲ್ಲ, ಅಷ್ಟಕ್ಕೆ ಮುಗಿತಿಲ್ಲ ಗಪ್ಪತಿ ಬಾವನ್ ಮಾತು. ಮುದುಕರ ಈಗ ಅದನ್ನೆಲ್ಲ ಬಿಡ ಅಲ್ಲ, ನಿಂಗೆ ಹೇಳ್ತೇಳಿ ಕಾಣ್ತು. ಈಗ ಅದೆಲ್ಲ ಬಿಟ್ಟಾಕೋ. ಈಗಂಟು ಗೊತ್ತಿಲ್ಲ, ಈಗೇನು ಹೇಳ್ತೀನಿ, ಈಗ ಅದನ್ನೇ ಇಟ್ಕೊಳ. ಮುದುಕರ್ ಬಾವನ ಕತೆ ಹೈಲೆಯ. ಇನ್ನು ರಾಮಕೃಷ್ಣ ಬಾವನ ಮಾತಾಡ್ಸ್ ನೋಡಿ, ಅವನ ಸ್ಟೈಲು, ಅವನ ಪದ್ಧತಿ, ಅವ್ನು ಮಾತಾಡೋ ರೀತಿನೇ ಬಹಳ ಮಸ್ತು. ಮುದುಕರ ಕೇಳ್ತಾನೆ, ಈಗ ಏಮನ ಹಚ್ಚಬನೆ ರಾಮಚಂದ್ರ ಬಾಲಿನ ಅವ್ರ ಮನೆ ಹೊಸ ಎಮ್ಮೆ ತಗೊಂಬಂಜ, ಈಗ ಅದನ್ನೇ ತಗೊಳ. ಎಮ್ಮೆ ಬೇಕು ತಗೊಬಂಜ, ಇವ್ ತಗೋಬಿಟ್ರೆ ಹಂಗೆ ಹಂಗೆ ಅಷ್ಟಕ್ಕೂ ನಿಲ್ತಾ ರಾಮಕೃಷ್ಣ ಬಾವನ್ ಮಾತು, ಅಷ್ಟಕ್ಕೂ ನಿಲ್ತಿಲ್ಲ. ಮುದುಕರ ಕೇಳ್ತಾನೆ, ಈಗ ಅದೆಲ್ಲ ಬಿಟ್ಟಾಕೋ. ಈಗ ಎಮ್ಮನೆ ದೊಡ್ಡ ಮಾಡಿಲಿನ ಶಾಲೆಯಪ್ಪ 3 ನೀತಿ ಅವ ಅವಂಗೀಗ 2-3 ದಿವಸ ಆಗಿತ್ತು ಡಿಸೆಂಟ್ ಶುರುವಾಗಿ, ಅದನ್ನೇ ತಗೊಳ. ಅಯ್ಯೋ ರಾಮಚಂದ್ರ, ಎಂತೆಂತ ತಗಳವ, ಎಂತೆಂತ ಇಟ್ಗಳವ, ಎಂತೆಂತ ಲೆಕ್ಕ ಹಾಕವ ದೇವರಿಗೆ ಗೊತ್ತಿದ್ದು. ಒಟ್ನಲ್ಲಿ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್, ಒಬ್ಬೊಬ್ರದ್ದು ಒಂದೊಂದು ಪದ್ಧತಿ. ನಿಂಗೆ ತಲೆ ಕೆಡಿಸ್ಕೊಳ್ಳಿ, ಕೇಳಿ ಕೇಳಿಸ್ತಾರೆ, ಮಸ್ತ್ ಮಜಾ ಮಾಡಿ. ಈ ಎಪಿಸೋಡ್ ನಿಂದ ಮತ್ತೊಂದು ಹೊಸ ವಿಷಯನ, ಹೊಸ ಕಾರ್ಯಕ್ರಮನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೆ. ಎಂತಪ್ಪ ಅಂತಂದ್ರೆ ಅಡಿಗೆ ಮನೆ. ಇದರಲ್ಲಿ ಹೊಸ ಹೊಸ ತಿಂಡಿ ಬಗ್ಗೆ ತಿಳ್ಕೊಂಬನ, ಮನೆಯಲ್ಲೇ ಮಾಡ್ಕೊಂಡು ಮಸ್ತ್ ಮಾಡಿ ಬಾರ್ಸನ. ಈ ಹೊಸ ತಿಂಡಿ ಬಗ್ಗೆ ನಿಂಗವು ಕಳಿಸ್ಕೊಡ್ಲಕ್ಕು ಇದು ನಿಂಗಳದೇ ಕಾರ್ಯಕ್ರಮ. ನಿಂಗವು ಮಾಡಕ್ಕಾಗಿದ್ದು ಇಷ್ಟಯ. ನಿಂಗಳ ಹೆಸರು, ಊರು ಹೇಳ್ಕೊಂಡು ಹೊಸ ತಿಂಡಿ ಕಜ್ಜಾಯ ಮಾಡಲು ಬೇಕಪ್ಪ ಸಾಮಗ್ರಿ, ಮಾಡೋ ವಿಧಾನ ಎಲ್ಲ ನಿಂಗಳದೇ ಧ್ವನಿಯಲ್ಲಿ ನಿಂಗಳ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿ HFM ವಾಟ್ಸ್ಆಪ್ ನಂಬರ್ 9481513342ಗೆ ಕಳಿಸ್ಕೊಡಿ. ನೆನಪಿರ್ಲಿ, 2 ನಿಮಿಷದೊಳಗಿರ್ಲಿ. ಹಂಗಾರೆ ಇವತ್ತು ಅಡಿಗೆ ಮನೆ ಕಾರ್ಯಕ್ರಮದಲ್ಲಿ ಯಾರು ಯಾವ ತಿಂಡಿ ಬಗ್ಗೆ ಹೇಳ್ತಾ ಇದ್ದ, ಲೆಟ್ ಅಸ್ ಗೋ ಟು ಅಡಿಗೆ ಮನೆ. ಅಡಿಗೆ ಮನೆ ಮಲ್ ಮಾಡ್ಕೊಳ್ಳಿ, ಕತ್ತರಿಸೊಡಿರಿ, ಸೂಪರ್ ರುಚಿ, ಬೊಂಬಾರ್ ಟೇಸ್ಟ್. ನಮಸ್ಕಾರ, ನಾನು ವಿಜಯಾಳಿ ಬೆಂಗಳೂರಿಂದ ಮಾತಾಡ್ತಾ ಇದ್ದಿ. ನಾವು ಇವತ್ತು ಕ್ಯಾರೆಟ್ ಕೀರ್ ಮಾಡೋದು ಕಲ್ತ್ಕೊಂಬನ. ಮಾಡೋದು ರಾಶಿ ಸಸಾರ, ಅರ್ಜೆಂಟ್ ಯಾರಾದ್ರೂ ನೆಂಟರು ಬಂದ್ರೆ 10 ನಿಮಿಷದಲ್ಲೇ ಮಾಡಲಾಗ್ತು. ಅದು ಮಾಡಲು ಎಂತೆಂತ ಬೇಕು ಅಂದರೆ ಕ್ಯಾರೆಟು, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಏಲಕ್ಕಿ, ಸಕ್ಕರೆ, ಹಾಲು, ಒಂದು 4 ಕಾಳು ಉಪ್ಪು ಅಷ್ಟೇ. ಮಾಡೋದು ಹೆಂಗೆ ಅಂದರೆ ಕ್ಯಾರೆಟ್ ಸಿಪ್ಪೆ ತೆಗೆದು ತುರ್ಕೊಳ್ಳವು, ಅದಕ್ಕೆ ಸ್ವಲ್ಪ ಹಾಲು ನೀರು 2 ಹಾಕಿ ಬೇಯಿಸ್ಗೆಳವು, ಚಲೋ ಮಾಡಿ ಬೇಯಿಸ್ಗೆಳವು. ಕಡಿಗೆ ಒಂದು 5-6 ಗೋಡಂಬಿ, 5-6 ಬಾದಾಮಿ, 1-2 ಏಲಕ್ಕಿ ಎಲ್ಲ ತುಪ್ಪದಲ್ಲಿ ಹೊರ್ಕೊಂಡು ಇಟ್ಕೊಳ್ಳವು.
ಕಡೆ ಬೇಯಿಸ್ಕೊಂಡಿದ್ ಕ್ಯಾರೆಟ್ ತಣ್ಣಗಾದ ಕೂಡಯ ಅದಕ್ಕೆ ಈ ಹೊರ್ಕೊಂಡಿದ್ ಗೋಡಂಬಿ ಬಾದಾಮಿ ಎಲ್ಲ ಹಾಕಿ ನುಣ್ಣಗೆ ಬೀಸ್ಗೆಳವು. ಕಡೆಗೆ ಅದಕ್ಕೆ ಹಾಲು, ಸಕ್ಕರೆ, ಒಂದು 4 ಕಾಳು ಉಪ್ಪು ಎಲ್ಲ ಹಾಕಿ ಚಲೋ ಮಾಡಿ ಕುದಿಸವು. ಕುದಿಸಾದ್ಮೇಲೆ ಅದಕ್ಕೆ ಗೋಡಂಬಿ, ದ್ರಾಕ್ಷಿ ಮತ್ತು ಸ್ವಲ್ಪ ತುಪ್ಪದಲ್ಲಿ ಹೊರದು ಹಾಕವು. ಅದು ಬಾಯಿಗೆಲ್ಲ ಸಿಕ್ಕರೆ ಚಲೋ ಆಗ್ತಲ್ಲಿ. ಬಿಸಿ ಬಿಸಿ ಇದ್ದಾಗೆ ಕುಡಿಲಕ್ಕು. ಈ ಮಳೆಗಾಲದಲ್ಲೆಲ್ಲ ಅಂತೂ ರಾಶಿನೇ ಚಲೋ ಆಗ್ತು ಬಿಸಿ ಕೀರು. ಇನ್ನು ಬೇಸಿಗೆಯಲ್ಲೆಲ್ಲ ಮಾಡ್ರಂತೂ ನಿಂಗೆ ಕೋಲ್ಡ್ ಕೀರು ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಕೋಲ್ಡ್ ಮಾಡ್ಕೊಂಡು ಕುಡಿದ್ರಂತೂ ಅದೂ ಚಲೋನೇ ಆಗ್ತು. ಹಿಂಗೆ ಈಗ ಒಂದು 4 ಜನ ನೆಂಟರೆಲ್ಲ ಬಂದಾಗ ಒಂದು 4 ದೊಡ್ಡದು ಒಂದು 4 ಕ್ಯಾರೆಟ್ ತುರ್ಕೊಂಡ್ರೆ ಸಾಕಾಗ್ತು. ನಿಂಗೆ ಇವತ್ತೇ ಟ್ರೈ ಮಾಡಿ ನೋಡಿ, ರಾಶಿನೇ ಚಲೋ ಆಗ್ತೋಳಿ. ಆಹಾ, ಕೀರ್ ಮಾಡೋ ಸುದ್ದಿ ಕೇಳಿ ಬಾಯಲ್ಲೆಲ್ಲ ನೀರ್ ಬರ್ತಾ ಇದ್ದು. ಹೊರಬದಿಗೆ ಜೊಳ ಜೊಳ ಮಳೆ, ಒಳಬದಿಗೆ ಬಿಸಿ ಬಿಸಿ ಕೀರು. ಆಹಾ, ಸೋಫಾರ್ ನಿಂಗವ್ಯಾರು ಟ್ರೈ ಮಾಡದೇ ಇದ್ರೆ ಇದನ್ನ ಇವತ್ತೇ ಟ್ರೈ ಮಾಡಿ ಹೆಂಗಾಜು ಹೇಳಿ ನಿಂಗವು ಹೊಸ ಹೊಸ ಐಟಮ್ ಬಗ್ಗೆ ಕಳ್ಸ್ಕೊಡಿ. ಎಪಿಸೋಡ್ ಮುಗಿಸೋ ಟೈಮ್ ಬಂತು. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇಂಪಾರ್ಟೆಂಟ್ ಕಾರ್ಯಕ್ರಮನ ಈ ಎಪಿಸೋಡ್ ನಿಂದ ಮಾಡ್ತಾ ಇದ್ದಾಜು. ಅದು ಎಂತಪ್ಪ ಅಂದ್ರೆ ಮೊದಲೆಲ್ಲ ಉಪಯುಕ್ತ ಮಾಹಿತಿ ಹೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಸಾರ ಆಗ್ತಾ ಇತ್ತು. ಅದರಲ್ಲೇ ಸ್ವಲ್ಪ ಬದಲಾವಣೆ ಮಾಡಿ ಮತ್ತೊಂದು ಹೊಸ ಕಾರ್ಯಕ್ರಮ ತಂದಾಜು. ಅದು ಎಂತಪ್ಪ ಅಂದ್ರೆ ಅಂಗೈಯಲ್ಲಿ ಔಷಧ. ಅಂಗೈಯಲ್ಲಿ ಔಷಧ ಕಾರ್ಯಕ್ರಮದಲ್ಲಿ ನಾಡಿನ ಪ್ರಸಿದ್ಧ ವೈದ್ಯರಲ್ಲಿ ಒಬ್ಬರಾದವರು ಆರ್ಯಭಟ್ಟ ಇಂಟರ್ನ್ಯಾಷನಲ್ ಅವಾರ್ಡ್ ಬಂಜು ಅವರಿಗೆ ನೋಬೆಲ್ ಮ್ಯಾನ್ ನ್ಯಾಷನಲ್ ಅವಾರ್ಡ್ ಬಂಜು. ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ರು. 8-10 ಪುಸ್ತಕ ಬರೆದ್ರು. ಬೇರೆ ಬೇರೆ ದೇಶದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸ್ಪೀಚ್ ಕೊಟ್ಟಿದ್ರು, ಸಾಕಷ್ಟು ಟಿವಿ ಕಾರ್ಯಕ್ರಮ ಕೊಟ್ಟಿದ್ರು. ಇನ್ನೂ ಹೆಚ್ಚಿನದಾಗಿ ಹೇಳುವಂದ್ರೆ ನಮ್ಮ ಹವ್ಯಕರೇ ಆದಂತಹ ಡಾಕ್ಟರ್ ವೆಂಕಟರಮಣ ಹೆಗಡೆ, ದ ಪ್ರೆಸಿಡೆಂಟ್ ಆಫ್ ನಿಸರ್ಗ ಹಾಸ್ಪಿಟಲ್ ಸಿರ್ಸಿ, ಇವರು ನಮ್ಮ ಅಂಗೈಯಲ್ಲಿ ಔಷಧ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ಆರೋಗ್ಯ ಸಮಸ್ಯೆ ಬಗ್ಗೆ ಪರಿಹಾರ ಹೇಳಿದ್ರು. ಡಾಕ್ಟರ್ಗೆ ವೆಲ್ಕಮ್ ಮಾಡೋಣ, ಆರೋಗ್ಯ ಸಮಸ್ಯೆ ಪರಿಹಾರ ಮಾಡ್ಕೊಂಬೋಣ. ಔಷಧ. ಎಲ್ಲಕ್ಕೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ಮಾತಾಡೋದು. ಎಲ್ಲ ಆರಾಮ? ಬಾಳೆಸರು ವಿನಾಯಕ್ ಹೇಳಿದಾಗೆ ಪ್ರತಿ ವಾರದಲ್ಲಿ ಒಂದೊಂದು ಮನೆಯಲ್ಲೇ ಮಾಡುವಂತಹ ಚಿಕಿತ್ಸೆಗಳ ಬಗ್ಗೆ ಹೇಳ್ತಾ ಹೋಗ್ತೆ. ಉದಾಹರಣೆಗೆ ತಲೆನೋವು ಯಾವಾಗ ನಮಗೆ ಬರ್ತಾ ಇರ್ತು. ತಲೆನೋವು ಒಂದು ದೊಡ್ಡ ತಲೆನೋವು ಇವತ್ತು. ಎಂತಕೆಂದ್ರೆ ಎಲ್ಲಕ್ಕೂ ಈ ತಲೆನೋವು ಬಿಟ್ಟಿದ್ದೇ ಇಲ್ಲ. ಅದು ಸಾಫ್ಟ್ವೇರ್ ಇದ್ದಕ್ಕೂ ಅಥವಾ ಯಾವ ಕೆಲಸ ಮಾಡೋ ಇದ್ದಕ್ಕೂ ತಲೆನೋವು ಇವತ್ತು ಜಾಸ್ತಿ ಆಗ್ತಾ ಇತ್ತು. ಹಾಗಾದ್ರೆ ಈ ತಲೆನೋವು ಕಡಿಮೆ ಮಾಡ್ಕೊಂಬಲ್ಲಿ ನಾವು ಏನ್ ಮಾಡ್ಲಕ್ಕು? ತಲೆನೋವು ಒಂದು ರೋಗ ಅಲ್ಲ, ಅದೊಂದು ರೋಗದ ಚಿಹ್ನೆ. ಬೇರೆ ಯಾವುದೋ ಒಂದು ತೊಂದರೆಯಿಂದ ತಲೆನೋವು ಬಂದಿರ್ತು. ಉದಾಹರಣೆಗೆ ಎಸಿಡಿಟಿಯಿಂದ ತಲೆನೋವು ಬರ್ಲಕ್ಕು, ಗ್ಯಾಸ್ಟ್ರಿಕ್ ಇಂದ ತಲೆನೋವು ಬರ್ಲಕ್ಕು, ಮಲಬದ್ಧತೆಯಿಂದ ತಲೆನೋವು ಬರ್ಲಕ್ಕು. ಹಿಂಗೆ ತಲೆನೋವು ಬೇರೆ ಯಾವುದೋ ಒಂದು ಕಾರಣದಿಂದ ಬಂದಿರ್ತು. ಹಾಗಾಗಿ ಈ ತಲೆನೋವಿಗೆ ನಾವು ಡೈರೆಕ್ಟ್ ಆಗಿ ಜಂಡು ಬಾಂಬ್ ಹಚ್ಕೊಂಡ್ರೆ ಒಂದ್ಸಲ ಕಡಿಮೆ ಆದಂಗೆ ಅನಿಸ್ತು ಬಿಟ್ರೆ ಪರ್ಮನೆಂಟ್ ಕಡಿಮೆ ಆಗ್ತಿಲ್ಲ. ಈ ತಲೆನೋವು ಪೂರ್ತಿ ಕಡಿಮೆ ಆಗೋವಂದ್ರೆ ಆ ತಲೆನೋವಿನ ಮೂಲ ಕಾರಣಕ್ಕೆ ಯಾವುದೋ ನೋಡ್ಕೊಂಡು ಅದಕ್ಕೆ ಚಿಕಿತ್ಸೆ ಕೊಡಕ್ಕಾಗ. ಉದಾಹರಣೆಗೆ ಮಲಬದ್ಧತೆನ ಇಟ್ಕೊಳ್ಳಿ. ಮಲಬದ್ಧತೆ ಕಡಿಮೆ ಮಾಡ್ಕೊಂಡ್ರೆ ತಲೆನೋವು ಕಡಿಮೆ. ಬೆಳಗ್ಗೆ ಎದ್ದು ಒಂದ್ ತಮ್ಗೆ ನೀರು ಕುಡಿತಾ ಬಂದ್ರೆ ಉಷಾಪಾನಳೆ, ಹೊಟ್ಟೆಗೆ ಹೋದಂತ ನೀರು ಕರಳಿಗೆ ಒಂದು ಸಂದೇಶ ಕೊಡ್ತು. ಬೆಳಗ್ಗೆ ಹೊಟ್ಟೆಗೆ ಎಂತೋ ಬಂದು ಕೆಳಗಡೆ ಹೊರಗೆ ಹಾಕೊಳ್ಳಿ. ಬೆಳಗ್ಗೆ ಎದ್ದು ಕೂಡ ನಮ್ಗೆ ಟಾಯ್ಲೆಟಿಗೆ ಹೋಗಲು ಸಾಧ್ಯ ಆಗ್ತದೆ. ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಲ್ಲಿ ಹೇಳ್ತಾ ಇಂಗ್ಲೀಷಲ್ಲಿ. ಹಂಗಾರೆ ಒಂದು ಸರಳವಾದ ಬದಲಾವಣೆ. ಬೆಳಗ್ಗೆ ಎದ್ದು ಒಂದ್ ತಮ್ಗೆ ನೀರು ಕುಡಿಯೋದ್ರಿಂದ ಸುಮಾರು ರೀತಿ ತಲೆನೋವು ಕಡಿಮೆ ಮಾಡ್ಕೊಳ್ಳಕ್ಕೂ ರಿಲ್ಯಾಕ್ಸೇಷನ್, ಯೋಗ, ಅಕ್ಯುಪ್ರೆಷರು, ಇಲ್ಲ ವಾರದಲ್ಲಿ 1-2 ದಿವಸ ಬೆಳಗ್ಗೆ ನೀರು ಕುಡಿದು ವಾಂತಿ ಮಾಡೋದು, ಈ ತರ ಯಾವ್ದಾರ ಒಂದು ಉಪಾಯ ಮಾಡ್ಕೊಂಡು ತಲೆನೋವನ್ನ ಮನೆಯಲ್ಲೇ ಕಡಿಮೆ ಮಾಡ್ಕೊಳ್ಳಕ್ಕೆ. ಈ ವಾಂತಿ ಮಾಡೋದು ಬಹಳ ಸುಲಭ ಇದ್ದು. ಈಗ ಬೆಳಗ್ಗೆ ಎದ್ದು ಈಗ ಒಂದು 7-8 ಗ್ಲಾಸ್ ನೀರು ತಗೊಂಬುದು, ಅದ್ರ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡು ಹೋಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ತುದಿಗಾಲು ಕೂತ್ಕೊಂಡು ಘಟನೆ ಕುಡಿಯೋವು. ಕಡೆ ಕೈ ಬಲಗೈ ಗಂಟ್ಲಿಗೆ ಹಾಕೋ, ಎಡಗೈ ಹೊಟ್ಟೆಗೆ ಹಾಕಿ ವಾಂತಿ ಮಾಡ್ಬಿಡೋವು. ಇದು ಮಾಡೋದ್ರಿಂದ ಎಂತಾಗ್ತು ಅಂದ್ರೆ ತಲೆನೋವು ಫುಲ್ ಗುಣನೇ ಆಗೋಗ್ತು. ಒಂದೇ ದಿವಸ ಅಲ್ಲ, ಈ ನೀರು ಕುಡಿಯೋದಾಗ್ಲಿ, ಈ ವಾಂತಿ ಮಾಡೋದಾಗ್ಲಿ. ಈ ವಾಂತಿ ಮಾಡೋದು ವಾರದಲ್ಲಿ 2 ದಿವಸ, ಇಲ್ಲ ತಲೆನೋವು ಕಡಿಮೆ ಪಿಲ್ಲರಿಗೆ ದಿನ ಬಿಟ್ಟು ದಿನ ಮಾಡ್ತಾ ಬರೋವು. ನೀರು ಕುಡಿಯೋದು ಕನಿಷ್ಠ 3 ತಿಂಗಳ ಮಾಡೋ. ಆವಾಗ ಈ ತಲೆನೋವು ಕಡಿಮೆ ಮಾಡ್ಕೊಂಬಲಾಗ್ತು. ಹಂಗಾರೆ ಮನೆಯಲ್ಲೇ ಕಡಿಮೆ ಮಾಡ್ಕೊಂಬಂತಹ ಇಂಥ ಹೊಸ ಹೊಸ ಟೆಕ್ನಿಕ್ಕು ಅಥವಾ ನಮ್ಮ ಹಳೆ ಟೆಕ್ನಿಕ್ಕನ್ನೇ ಈ ಆಧುನಿಕ ಇದಕ್ಕೆ ಅದನ್ನ ಸೆಟ್ ಮಾಡ್ಕೊಂಡು ನಾನು ನಿಮಗೆ ಹೇಳ್ತಾ ಬತ್ತೆ. ಕೇಳ್ತಾ ಇರಿ ಆರೋಗ್ಯದ ಸರಳ ಉಪಾಯಗಳನ್ನು. ಈ ಔಷಧಿ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಾದ್ರೆ ಡಾಕ್ಟರ್ ವೆಂಕಟರಮಣ ಹೆಗಡೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೂ ಅವರ ಕಾಂಟ್ಯಾಕ್ಟ್ ನಂಬರು 9448729434. ಈ ಸಿಲ್ವರ್ ಎಪಿಸೋಡ್ ಸಂದರ್ಭದಲ್ಲಿ HFM ಅಭಿಮಾನಿಗಳಿಗೆಲ್ಲ ಧನ್ಯವಾದ ಹೇಳದಯ್ಯ. HFM ಕೇಳುಗರಲ್ಲಿ, ಅಭಿಮಾನಿ ವರ್ಗದಲ್ಲಿ, ಈ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದವಿದ್ದ, ಪತ್ರಿಕಾ ಸಂಪಾದಕರಿದ್ದ, ಪತ್ರಕರ್ತರಿದ್ದ, ಲಾಯರ್ಸ್ ಇದ್ದ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದವಿದ್ದ, ಆರ್ಥಿಕ ನೆರವು ನೀಡಿದಂತಹ ದಾನಿಗಳಿದ್ದ, ಸಂಗೀತಗಾರರಿದ್ದ, ಸಾಮಾಜಿಕ ಕಾರ್ಯಕರ್ತರಿದ್ದ, ಇಂಜಿನಿಯರ್ಸ್ ಇದ್ದ, ಡಾಕ್ಟರ್ಸ್ ಇದ್ದ, ಶಿಕ್ಷಕರಿದ್ದ, ಹಿಂಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದ ಸಾಕಷ್ಟು ಜನ ಇದ್ದ. ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದವಿದ್ದ, ಬೇರೆ ಬೇರೆ ಕ್ಷೇತ್ರದಲ್ಲಿ ಬಿಸಿನೆಸ್ ಮಾಡ್ತಾ ಇದ್ದವಿದ್ದ,
ಕನ್ನಡ ಶಾಲೆಯಿಂದ ಹಿಡಿದು ಹೈಸ್ಕೂಲ್, ಕಾಲೇಜು, ಮಾಸ್ಟರ್ ಡಿಗ್ರಿ, PhD ಎಲ್ಲ ಮಾಡ್ತಾ ಇರುವಂತ ಸ್ಟೂಡೆಂಟ್ಸ್ ಇದ್ದ. ಇನ್ನೂ ಹೆಚ್ಚಿನದಾಗಿ ಹೇಳುವಂತಂದ್ರೆ ರೈತ ವರ್ಗವೇ ಇದ್ದು ಒಟ್ನಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದ್ದಂತಹ, ಸಹಕಾರ ಮಾಡ್ತಾ ಇದ್ದಂತಹ HFM ಅಭಿಮಾನಿಗಳಿಗೆಲ್ಲರಿಗೂ ಈ ಸಿಲ್ವರ್ ಎಪಿಸೋಡ್ ಸಂದರ್ಭದಲ್ಲಿ HFM ಬದಿಂದ ಅನಂತ ಧನ್ಯವಾದಗಳು. ನಿಂಗಳ ಸಹಕಾರ ಸಪೋರ್ಟ್ ಯಾವಾಗ್ಲೂ HFM ಮೇಲೆ ಇರ್ಲಿ. HFM ಬಗ್ಗೆ ನಿಂಗಳ ಅಭಿಪ್ರಾಯ, ಅನಿಸಿಕೆ ಎಲ್ಲ ನಿಂಗಳದೇ ಧ್ವನಿಯಲ್ಲಿ ರೆಕಾರ್ಡ್ ಮಾಡಿ HFM ವಾಟ್ಸ್ಆಪ್ ನಂಬರ್ 9481513342ಗೆ ಕಳಿಸ್ಕೊಡಿ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದಿ. ನಿಂಗ ಕೇಳ್ತಾ ಇದ್ದಿ ಕಂಪನಾಂಕ 9800765242. ಒಂದು ವಿಶಿಷ್ಟ ನಾಯಕ ಬಾಳೇಶ್ವರರಾವ್ ವಿನಾಯಕ ಕೇಳಿ ಕೇಳಿಸ್ತಾರ್ರಿ. ಮಸ್ತ್ ಮಜಾ ಮಾಡಿ.